ಮತ್ತೊಂದು ಆವರ್ತಿ ಸೇರಿ ಬಂದಂತಹ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸೋನಾಗಿದ್ದೇನೆ. ಸೊ ವಾರದ ಮಧ್ಯದಲ್ಲಿ ಮತ್ತೊಂದು ಆವರ್ತಿ ಈ ರೀತಿಯಾಗಿ ನಾವು ಸೇರಿ ದೇವರ ಶ್ರೇಷ್ಠವಾದ ಬೆಳವುಳ್ಳ ಮಾತುಗಳನ್ನು ಧ್ಯಾನಿಸುತ್ತಿರುವಂಥದ್ದು ನಿಜವಾಗಲೂ ತುಂಬಾ ಸಂತೋಷಕರ. ಯಾಕಂತಂದ್ರೆ ಕೇವಲ ಭಾನುವಾರ ದೇವರ ಮಾತುಗಳನ್ನು ಕೇಳುವಂಥದ್ದು ಒಂದು ಹಂಗಿನವರಾದರೆ, ಭಾನುವಾರವಲ್ಲದೆ ಅದರ ಮಧ್ಯದಲ್ಲೂ ಕೂಡ ದೇವರ ಮಾತುಗಳನ್ನು ಕೇಳೋದಕ್ಕೆ ಸೇರಿ ಬರುವಂಥದ್ದು ನಮಗೆ ದೇವರು ಕೊಟ್ಟಿರುವಂತಹ ಮಹಾಶ್ರೇಷ್ಠ ಭಾಗ್ಯ. ಹಾಗಾಗಿ ಅಂತ ಭಾಗ್ಯದಲ್ಲಿ ಈ ದಿನದಲ್ಲಿ ದೇವರು ನಮ್ಮೆಲ್ಲರನ್ನು ಸೇರಿಸಿದಕ್ಕಾಗಿ ದೇವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಈ ದಿನದಲ್ಲಿ ಸ್ವಲ್ಪ ಕಾಲ ದೇವರ ವಾಕ್ಯದಲ್ಲಿರುವಂತಹ ಶ್ರೇಷ್ಠತೆಯನ್ನು ನಾವು ತಿಳಿದುಕೊಳ್ಳೋಣ. ಇವತ್ತು ನಾವು ಮಾತನಾಡಿಕೊಳ್ಳುವಂಥದ್ದು ದಿ ಪ್ರಾಮಿಸ್. ಮಾತು ಕೊಡುವಂಥದ್ದು. ಯಾರಿಗಾದ್ರೂ ನಾವು ಇದನ್ನ ಮಾಡುತ್ತೇನೆ ಎಂದು ಹೇಳುವಂಥದ್ದು ದಿ ಪ್ರಾಮಿಸ್. ಇನ್ನು ಬೈಬಲ್ ಮಾತಲ್ಲಿ ನಾವು ಹೇಳುವಂಥದ್ದಾದ್ರೆ ವಾಗ್ದಾನ ಮಾಡುವಂಥದ್ದು. ಆದರೆ ಈ ಪ್ರಾಮಿಸ್ ಎನ್ನುವಂಥದ್ದು ನಮಗೇನು ಹೊಸದಾದಂಥ ಪದವಲ್ಲ, ಹೊಸದಾಗಿ ಯಾರು ಹೇಳ್ಕೊಡ್ಬೇಕಾದಂತ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ವಿನೋದೆ ನಮಗೆ ಅದು ಗೊತ್ತು. ಯಾಕೆಂತಂದ್ರೆ ಚಿಕ್ಕ ವಯಸ್ಸಿನಿಂದ ಪ್ರಾಮಿಸ್ ಎನ್ನುವಂಥದ್ದು ನಮ್ಮ ಕಿವಿಯಲ್ಲಿ ಬೀಳ್ತಿದೆ. ಅನೇಕರದನ್ನ ಉಪಯೋಗಿಸುವಂಥದ್ದನ್ನು ನಾವು ನೋಡಿದ್ದೇವೆ. ನಾವು ಸಹ ಅನೇಕ ಬಾರಿ ಅದನ್ನ ಉಪಯೋಗಿಸಿದ್ದೇವೆ. ನಾನು ಪ್ರಮಾಣ ಮಾಡ್ತಿದ್ದೇನೆ, ಐ ಆಮ್ ಪ್ರಾಮಿಸಿಂಗ್ ಯು. ಚಿಕ್ಕ ವಯಸ್ಸಲ್ಲಿ ಅಂತ ನಾವು ಮಾತನಾಡುವಾಗ, ಚಿಕ್ಕ ವಯಸ್ಸಲ್ಲಿ ಮಾತನಾಡ್ಬೇಕಾದ್ರೆ ಹುಡುಗರ ಮಧ್ಯದಲ್ಲಿ ಏನಾದ್ರು ಸಂಭಾಷಣೆ ಆಗ್ಬೇಕಾದ್ರೆ ಪ್ರಾಮಿಸ್ ಮಾಡ್ತಾರೆ. ಮದರ್ ಪ್ರಾಮಿಸ್ ಅಂತಾರೆ, ಕೆಲವರು ಫಾದರ್ ಪ್ರಾಮಿಸ್ ಅಂತಾರೆ. ಅವ್ರಿಗೆ ಯಾರ ಮೇಲಾದ್ರೆ ಇಷ್ಟ ಜಾಸ್ತಿ ಇರುತ್ತೋ ಅವ್ರ ಮೇಲೆ ಪ್ರಾಮಿಸ್ ಮಾಡ್ತಾರೆ. ಯಾಕಂತಂದ್ರೆ ಪ್ರಾಮಿಸ್ ಇಸ್ ಅ ಥಿಂಗ್. ಪ್ರಾಮಿಸ್ ಅನ್ನುವಂಥದ್ದು ಏನಂತಂದ್ರೆ ಬಹಳ ಬೆಳೆವುಳ್ಳಂಥದ್ದು, ಶ್ರೇಷ್ಠವಾದಂಥದ್ದು. ಆ ಪ್ರಾಮಿಸ್ ನ ಮಾಡಬೇಕಾದ್ರೆ ಯಾವಾಗ್ಲೂ ಕೂಡ ಅವ್ರಿಗೆ ಇಷ್ಟ ಆಗಿರುವಂತವ್ರು, ಅವ್ರಿಗೆ ಬೆಳೆವುಳ್ಳಂತವ್ರು ಯಾರಾದ್ರೂ ಇರ್ತಾರಲ್ಲ ಅವ್ರ ಮೇಲೆ ಪ್ರಾಮಿಸ್ ಮಾಡ್ತಾರೆ. ಯಾರಂದ್ರೆ ಅವ್ರ ಮೇಲೆ ಪ್ರಾಮಿಸ್ ಮಾಡಕ್ ಹೋಗಲ್ಲ. ಸೊ ಪ್ರಾಮಿಸ್ ಇಸ್ ಅ ಥಿಂಗ್, ಇಟ್ಸ್ ವೆರಿ ಪ್ರೆಷಿಯಸ್. ತುಂಬಾ ಬೆಳೆವುಳ್ಳದ್ದು ಪ್ರಾಮಿಸ್ ಎನ್ನುವಂಥದ್ದು, ವಾಗ್ದಾನ ಎನ್ನುವಂಥದ್ದು, ಪ್ರಮಾಣ ಎನ್ನುವಂಥದ್ದು ಬಹಳ ಬೆಳೆವುಳ್ಳ. ಆದರೆ ಈ ಪ್ರಮಾಣವನ್ನು ಕುರಿತು ಇವಾಗ ನಾವು ಯಾಕೆ ಮಾತನಾಡಿಕೊಳ್ತಿದ್ದೇವೆ ಅಂತಂದ್ರೆ, ಬೇರೆ ಮನುಷ್ಯರ ಮಧ್ಯದಲ್ಲಿರುವಂತ ಪ್ರಮಾಣವೇ ಇಷ್ಟು ಬೆಳೆವುಳ್ಳದ್ದೆಂದು ನಾವು ಎನಿಸುವುದಾದರೆ, ದೇವರ ಮನುಷ್ಯರ ಮಧ್ಯದಲ್ಲಿಯೂ ಸಹ ಪ್ರಮಾಣವಿರುವಂತಹ ಪ್ರಾಮಿಸ್. ಆ ಪ್ರಮಾಣವು ಸಹ ಬಹಳ ಬೆಳೆವುಳ್ಳದ್ದು. ಎಷ್ಟು ಬೆಳೆವುಳ್ಳದ್ದು ಅಂತಂದ್ರೆ ಪ್ರಿಯರೇ, ಆ ಪ್ರಮಾಣಕ್ಕೋಸ್ಕರ ದೇವರು ತನ್ನ ಮಗನಾಗಿರುವಂತ ಯೇಸು ಕ್ರಿಸ್ತನನ್ನೇ ಬಲಿ ಮಾಡಿರುವಂತ ಪ್ರಮಾಣವನ್ನು. ಅದು ಎಂತಹ ಪ್ರಮಾಣವಂತಂದರೆ, ತನ್ನ ಮಗನಾಗಿರುವಂತ ಏಕಪುತ್ರನಾಗಿರುವಂತ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳುಹಿಸಿ ನಮ್ಮನ್ನು ಪ್ರೀತಿ ಮಾಡಿ ನಮಗೋಸ್ಕರ ಪ್ರಾಣವನ್ನು ಕೊಡುವಷ್ಟರ ಮಟ್ಟಿಗೆ ಪ್ರಮಾಣವನ್ನು ನೆರವೇರಿಸಿದಂತ ವಾಗ್ದಾನವನ್ನು, ಈ ಪ್ರಾಮಿಸ್. ಆದರೆ ದೇವರು ಪ್ರಮಾಣ ಮಾಡಿದ್ರೆ ನೆರವೇರಿಸ್ತಾರೆ, ಮನುಷ್ಯರು ಪ್ರಮಾಣ ಮಾಡಿದ್ರೆ, ಮತ್ತೆ ದೇವರು ಪ್ರಮಾಣ ಮಾಡಿದ್ರೆ ನೆರವೇರಿಸ್ತಾರ? ಖಂಡಿತ ನೆರವೇರಿಸ್ತಾರೆ. ನೆರವೇರಿಸದೆ ಕೈ ತಪ್ಪಿರುವಂತ ದಿನ ಏನಾದ್ರು ಇದೆಯಾ? ಇಲ್ಲ. ದೇವರು ಖಂಡಿತ ನೆರವೇರಿಸ್ತಾರೆ. ಮನುಷ್ಯರು ತುಂಬಾ ಜನ ಮಾತನಾಡ್ಬೇಕಾದ್ರೆ ಕೈ ಕೊಟ್ಬಿಟ್ಟ ಅವನು ಅಂತ, ಅಂದ್ರೆ ಮಾತು ಕೊಟ್ಟ ಬರ್ತೀನಿ ಅಂತ, ಬಟ್ ಏನ್ ಮಾಡ್ದ? ಬಂದಿಲ್ಲ. ದಟ್ ಮೀನ್ಸ್ ಕೈ ಕೊಟ್ಟ, ಪ್ರಮಾಣವನ್ನ ನಿಲ್ಲಿಸ್ಕೊಂಡಿಲ್ಲ. ದೇವರ ವಿಷಯದಲ್ಲೂ ಕೂಡ ಮನುಷ್ಯರ ಪ್ರಮಾಣಗಳು ಕೆಲವೊಂದು ಬಾರಿ ಅದೇ ರೀತಿ. ಸತ್ಯವೇದವನ್ನ ನಾವು ನೋಡೋಣ. ಪ್ರಸಂಗಿ ಗ್ರಂಥ 5ನೇ ಅಧ್ಯಾಯ. ಪ್ರಸಂಗಿ ಗ್ರಂಥ 5ನೇ ಅಧ್ಯಾಯದ ಪ್ರಾರಂಭದ ವಚನದಿಂದ ನಾವು ನೋಡಿಕೊಳ್ಳೋಣ. ದೇವಸ್ಥಾನಕ್ಕೆ ಹೋಗುವಾಗ, 5ನೇ ಅಧ್ಯಾಯದ ಪ್ರಾರಂಭದ ವಚನ. ಓಕೆ, 5ನೇ ಅಧ್ಯಾಯ ಪ್ರಾರಂಭದ ವಚನದಿಂದ. ಎಸ್. ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಗಮನಿಸು. ಮೂಢರ ಯಜ್ಞಕ್ಕಿಂತ ಸಾನ್ನಿಧ್ಯಕ್ಕೆ ಬಂದು ಕಿವಿಗೊಡುವುದು ಲೇಸು. ತಾವು ಮಾಡುವುದು ಅಧರ್ಮವೆಂದು ಮೂಢರಿಗೆ ಗೊತ್ತೇ ಇಲ್ಲ. 2ನೇ ವಚನ. ಬಾಯಿ ದುಡುಕಬೇಡ. ದೇವರ ಮುಂದೆ ಮಾತಾಡಲು ನಿನ್ನ ಹೃದಯದಲ್ಲಿ ಆತುರಪಡದಿರು. ದೇವರು ಆಕಾಶದಲ್ಲಿದ್ದಾನಲ್ಲವೇ? ನೀನು ಭೂಮಿಯಲ್ಲಿದ್ದಿ. ಆದ ಕಾರಣ ನಿನ್ನ ಮಾತುಗಳು ಕೊಂಚವಾಗಿರಲಿ. ಓಕೆ,
ದೇವರು ಹೇಳುತ್ತಿರುವಂತಹ ಮಾತು ಪ್ರಸಂಗಿ ಗ್ರಂಥದಲ್ಲಿ, ಜ್ಞಾನೋಕ್ತಿಗಳ ಪುಸ್ತಕದ ನಂತರ ಇರುವಂತಹ ಪುಸ್ತಕ, ಓಕೆ, ಗ್ರಂಥದಲ್ಲಿ ದೇವರು ಹೇಳ್ತಿರುವಂತಹ ಮಾತು, ದೇವಸ್ಥಾನಕ್ಕೆ ಹೋಗುವಾಗ, ದೇವಸ್ಥಾನ ಅಂತಂದ್ರೆ ಏನ್ ಪ್ರಿಯರೇ? ದೇವಸ್ಥಾನ, ದೇವರು ವಾಸಿಸುವಂತ ಸ್ಥಳ. ದೇವಸ್ಥಾನ ಅಂದ್ರೆ ಒಂದು ಸ್ಥಾನ ಇದೆ, ಆ ಸ್ಥಾನದಲ್ಲಿ ದೇವರು ಇರ್ತಾರೆ, ಅದಕ್ಕೆ ಹೆಸರು ದೇವಸ್ಥಾನ. ಇವಾಗ ವಾಕ್ಯದ ಪ್ರಕಾರವಾಗಿ ದೇವಸ್ಥಾನ ಯಾವುದು? ಆಸ್ ಪರ್ ಬೈಬಲ್, ಟೆಂಪಲ್ ಅಂತಂದ್ರೆ ಏನು? ದೇವಸ್ಥಾನ ಅಂತಂದ್ರೆ ಏನು? ಚರ್ಚಲ್ಲಿ ಇರುವಂತ ಒಂದು ಸ್ಥಾನನ ದೇವರಿರುವಂತ ಸ್ಥಳ ದೇವಸ್ಥಾನ ಅಂದ್ರೆ. ಆಸ್ ಪರ್ ಬೈಬಲ್ ಏನಂತಂದ್ರೆ, ಬೈಬಲ್ ಹೇಳುತ್ತೆ ನಿನ್ನ ದೇಹವೇ ದೇವಾಲಯ. ದೇಹ ಏನಂತೆ ಪ್ರಿಯರೇ? ದೇವ. ಇವಾಗ ಹೇಳಿ, ದೇವಸ್ಥಾನ ಅಂದ್ರೆ ಯಾವುದು? ದೇವಸ್ಥಾನ ಅಂದ್ರೆ ಯಾವುದು? ದೇಹ. ಅಂದ್ರೆ ನಮ್ಮ ದೇಹದಲ್ಲಿರುವಂತ ದೇವರಿದಾರಂತೆ. ನೀನು ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಗಮನಿಸು. ಮೂಢರ ಯಜ್ಞಕ್ಕಿಂತ ಸಾನ್ನಿಧ್ಯಕ್ಕೆ ಬಂದು ಕಿವಿಗೊಡುವುದು ಲೇಸು. ತಾವು ಮಾಡುವುದು ಅಧರ್ಮವೆಂದು ಮೂಢರಿಗೆ ಗೊತ್ತೇ ಇಲ್ಲ. ಬಾಯಿ ದುಡುಕಬೇಡ. ದೇವರ ಸನ್ನಿಧಾನದಲ್ಲಿ, ದೇವರ ಸಮ್ಮುಖದಲ್ಲಿ ದೇವರು ಕೊಡುತ್ತಿರುವಂತ ಎಚ್ಚರಿಕೆ ಏನಂತಂದ್ರೆ, ಬಾಯಿ ದುಡುಕಬೇಡ. ಬಾಯಿ ದುಡುಕಬೇಡ ಅಂದ್ರೆ ಏನ್ ಪ್ರಿಯರೇ? ಬಾಯಿ ದುಡುಕದೇ ಇರುವಂತ, ಬಾಯಿ ದುಡುಕೋದಂತಂದ್ರೆ ಏನು? ಬಾಯಿ ದುಡುಕೋದು. ಕೆಲವೊಂದ್ಸತಿ ನಾವು ಮಾಡುವಂತ ಕಮಿಟ್ಮೆಂಟ್ಸ್ ಹೆಂಗಿರುತ್ತೆ ಅಂತಂದ್ರೆ, ನಾವು ನೆರವೇರಿಸೋದಕ್ಕೆ ಆಗದೇ ಇರುವಂತ ಕಮಿಟ್ಮೆಂಟ್ ಕೊಡ್ತಿರ್ತೀವಿ. ಮತ್ತೆ ನಾವು ಮಾಡುವಂತ ಪ್ರಮಾಣ ಎಂಥ ಪ್ರಮಾಣಗಳನ್ನು ನಾವು ಮಾಡ್ತೇವೆ ಅಂತಂದ್ರೆ, ನಾವು ಮಾಡೋದಕ್ಕೆ ಆಗದೇ ಇರುವಂತ ಪ್ರಮಾಣಗಳನ್ನ ಮಾಡ್ತಿರ್ತೇವೆ. ಅದ್ ನಮಗೂ ಗೊತ್ತು ನಾವು ಮಾಡಕ್ ಆಗಲ್ಲ ಅಂತ, ಬಟ್ ಸ್ಟಿಲ್ ಪ್ರಮಾಣ ಮಾಡ್ತೇವೆ, ದುಡುಕಿ, ಆತ್ರ ಪಟ್ಟು. ದೇವರು ಹೇಳ್ತಿದ್ದಾರೆ, ನೀನು ನನ್ನ ಸನ್ನಿಧಾನಕ್ಕೆ ಬರಬೇಕಾದ್ರೆ, ನೀನು ನನ್ನ ಸನ್ನಿಧಾನದಲ್ಲಿ ನಿಂತಿರಬೇಕಾದ್ರೆ ನಿನ್ನ ಹೆಜ್ಜೆಯನ್ನು ಗಮನಿಸು, ನಿನ್ನ ಬಾಯಿಯನ್ನು ಕಾಪಾಡು. ದುಡುಕಬೇಡ ದೇವರ ಸನ್ನಿಧಾನ. ದೇವರ ಸಮ್ಮುಖಕ್ಕೆ ಬರುವಂತ ಪ್ರತಿ ಸಭಿಕರಿಗೂ, ದೇವರನ್ನು ನಂಬುವಂತ ಭಕ್ತರೆಲ್ಲರಿಗೂ ದೇವರು ಕೊಡುತ್ತಿರುವಂತ ಎಚ್ಚರಿಕೆ, ಡೋಂಟ್ ಹರಿ. ದುಡುಕಬೇಡ ದೇವರ ಸನ್ನಿಧಾನದಲ್ಲಿ. ದುಡುಕಿ ಮಾತನಾಡಬಾರದು, ದುಡುಕಿ ನಿರ್ಣಯಗಳನ್ನು ತೆಗೆದುಕೊಳ್ಳಬಾರದು, ದುಡುಕಿ ನಮ್ಮ ಹೆಜ್ಜೆಗಳನ್ನ ನಾವು ತಪ್ಪಾದಂತ ಮಾರ್ಗಕ್ಕೆ ನಡೆಸಬಾರದು. ಯಾಕೆಂತಂದ್ರೆ ಆತನು ಎಲ್ಲಿದ್ದಾನಂತೆ? 2ನೇ ವಚನದಲ್ಲಿ ಏನ್ ಹೇಳ್ತಿದ್ದಾರೆ ನೋಡಿ, ಆಕಾಶದಲ್ಲಿದ್ದಾನೆ. ಇದೆಯಾ? ನಿನ್ನ ಹೃದಯದಲ್ಲಿ ದೇವರ ಮುಂದೆ ಮಾತಾಡಲು ನಿನ್ನ ಹೃದಯದಲ್ಲಿ ಆತುರ ಪಡೆದಿರು. ದೇವರು ಆಕಾಶದಲ್ಲಿದ್ದಾನಲ್ಲವೇ? ನೀನು ಭೂಮಿಯ ಮೇಲಿದ್ದಿ, ಆದ ಕಾರಣ ನಿನ್ನ ಮಾತುಗಳು ಕೊಂಚವಾಗಿರಲಿ. ದೇವರಲ್ಲಿದ್ದಾರೆ, ಆಕಾಶದಲ್ಲಿದ್ದಾರೆ. ನಾವೆಲ್ಲಿದ್ದೇವೆ? ಭೂಮಿಯ ಮೇಲೆ. ಆಕಾಶದಲ್ಲಿ ದೇವರಿದ್ದಾರೆ, ಭೂಮಿಯ ಮೇಲೆ ನೀನಿದೆಯಾ. ಹಾಗಾಗಿ ನಿನ್ನ ಮಾತುಗಳು ದೇವರ ಮುಂದೆ ಕೊಂಚವಾಗಿರಲಿ. ಲಿಮಿಟ್ ಆಗಿ ಮಾತಾಡಬೇಕು. ದೇವರ ಲಿಮಿಟೆಡ್ ಆಗಿ ದೇವರ ಸಮ್ಮುಖದಲ್ಲಿ ಮಾತನಾಡಬೇಕು. ಒಂದು ವೇಳೆ ನಾವು ದುಡುಕಿ ಮಾತನಾಡಿದರೆ, ನಾವು ಆಡಿದಂತ ಮಾತಿಗೆ ದೇವರ ಮುಂದೆ ಲೆಕ್ಕ ಕೊಡು. ನಾವು ದುಡುಕಿ ಮಾತನಾಡಿದರೆ ಪ್ರಿಯರೇ, ದೇವರ ಸಮ್ಮುಖದಲ್ಲಿ ವಿ ಆರ್ ರೆಸ್ಪಾನ್ಸಿಬಲ್. ದೇವರು ಆ ದುಡುಕಿ ಮಾತನಾಡಿದೆ ಅಂತ ದೇವರು ತಲೆ ಕೆಡಿಸ್ಕೊಳ್ಳಲ್ಲ. ದೇವರು ದುಡುಕಿ ಮಾತಾಡ್ಬಿಟ್ಟಿದ್ದಾನೆ, ತಪ್ಪಾಗ್ಬಿಟ್ಟಿದೆ, ಕ್ಷಮಿಸು. ನೋ, ನಾನು ದುಡುಕಿ ಮಾತನಾಡಬೇಡ ಅಂತ ನಾನು ಹೇಳಿದ್ದೇನೆ. ನನ್ನ ಸಮ್ಮುಖಕ್ಕೆ ಬಂದ ನಂತರ ನೀನು ಕೊಟ್ಟ ಮಾತು, ಆಡಿದಂತ ಮಾತು, ಅದನ್ನ ನೆರವೇರಿಸಬೇಕು. ನೀನು ದೇವರ ಸಮ್ಮುಖದಲ್ಲಿ ಬಂದು ಆಡಿದಂತ ಮಾತನ್ನ ಸತ್ಯವಾಗಿ ನೆರವೇರಿಸಬೇಕು. ಯೋಕ್ತನ ಜೀವನ ನಮ್ಮೆಲ್ಲರೂ ಯಾರು ಈ ಯೋಕ್ತನು? ನ್ಯಾಯ ಸ್ಥಾಪಕರ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂತಹ ಒಂದು ನ್ಯಾಯಾಧಿಪತಿ. ಬೈಬಲ್ ಚರಿತ್ರೆ ನಾವು ನೋಡುವುದಾದರೆ, ಆದಾಮನ ನಂತರ ನೋಹನ ನಂತರ ಅಬ್ರಹಾಮನು, ಇಸಾಕನು, ಯಾಕೋಬನು, ನಂತರ ಇಸ್ರಾಯೇಲ್ಯರು. ದಯಮಾಡಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇದು ಚರಿತ್ರೆ ನಾನು ಹೇಳ್ತಿರುವಂತದ್ದು, ಬೈಬಲ್ ಇತಿಹಾಸ. ಆದಾಮನು, ನೋಹನ ನಂತರ ಅಬ್ರಹಾಮನು, ಇಸಾಕನು, ಯಾಕೋಬನ ನಂತರ 12 ಮಂದಿ ಸಂತಾನ, ಅವರೇ ಇಸ್ರಾಯೇಲ್. ಈ ಇಸ್ರಾಯೇಲ್ಯರು ಐಗುಪ್ತ ದೇಶಕ್ಕೆ ಹೋಗಿ ಸೆರೆಯಲ್ಲಿರಬೇಕಾದ್ರೆ ಅವರನ್ನು ನಡೆಸೋದಕ್ಕೆ ನಾಯಕನಾಗಿ ಬಂದವನು ಮೋಶೆ. ಯಾರು? ನಾಯಕನು. ಓಕೆ, ಮೋಶೆ ನಾಯಕನಾಗಿದ್ದ ನಂತರ, ಆ ಮೋಶೆಯ ನಂತರ ನಾಯಕನಾಗಿ ನೆರವೇರಿಸಿದವನು
ಯೆಹೋಶುವನ. ಅದಕ್ಕೆ ನಾವು ಬೈಬಲ್ ಅಲ್ಲಿ ನೋಡುವುದಾದ್ರೆ ಆದಿಕಾಂಡ, ವಿಮೋಚನ ಕಾಂಡ, ಈ ಖಂಡಗಳಲ್ಲೆಲ್ಲ ನಮಗೆ ಕಾಣಿಸುವಂತದ್ದು ಮೋಶೆ. ಅದಾದ ನಂತರ ಇಮ್ಮಿಡಿಯೇಟ್ ಆಗಿ ಒಂದು ಪುಸ್ತಕ ಬರುತ್ತೆ, ಯಾವ್ದು? ಯೆಹೋಶುವ. ಯಾಕೆ ಯೆಹೋಶುವನ ಪುಸ್ತಕ ಬರಬೇಕು ನಂತರ ಅಂತಂದ್ರೆ ಮೋಶೆವರೆಗೂ ಧರ್ಮೋಪದೇಶ ಕಾಂಡವರೆಗೂ ನಮಗೆ ಕಾಣಿಸುತ್ತೆ ಮೋಶೆ ಜೀವನ. ಅದಾದ ನಂತರ ಯೆಹೋಶುವನ ಗ್ರಂಥದಲ್ಲಿ ನಮಗೆ ಕಾಣಿಸುವಂತದ್ದು ಯೆಹೋಶುವನ ನ್ಯಾಯ ಸ್ಥಾಪನೆ, ಯೆಹೋಶುವನ ನಾಯಕತ್ವ. ಆ ಪುಸ್ತಕದ ನಂತರ ಬರುವಂತದ್ದೇ ನ್ಯಾಯ ಸ್ಥಾಪಕರು, ಜಡ್ಜಸ್. ನ್ಯಾಯ ಸ್ಥಾಪಕರು ಅಂದ್ರೆ ಬಹುವಚನ. ಈ ಪುಸ್ತಕದಲ್ಲಿ ನಾಯಕನು ಒಬ್ಬನಿಲ್ಲ, ಬಹಳ ಜನ ನ್ಯಾಯ ಸ್ಥಾಪಕರಿದ್ದಾರೆ. ಇದರಲ್ಲಿ ಅಷ್ಟು ಮಂದಿ ನ್ಯಾಯ ಸ್ಥಾಪಕರಲ್ಲಿ ಒಬ್ಬನೇ ಯೋಫ್ತ. ಯಾಕೆ ನಾವು ಯೋಫ್ತನ ಕುರಿತು ಮಾತನಾಡಬೇಕಂತಂದ್ರೆ ಆ ಪುಸ್ತಕಕ್ಕೆ ನಾವು ಹೋಗೋಣ ಒಮ್ಮೆ. ನ್ಯಾಯ ಸ್ಥಾಪಕರ ಗ್ರಂಥ, ನ್ಯಾಯ ಸ್ಥಾಪಕರ ಗ್ರಂಥ 11ನೇ ಅಧ್ಯಾಯ. ನ್ಯಾಯ ಸ್ಥಾಪಕರ ಗ್ರಂಥ 11ನೇ ಅಧ್ಯಾಯ 29ನೇ ವಚನದಿಂದ ಓದ್ಕೊಳ್ಳೋಣ. ನ್ಯಾಯಸ್ಥಾಪಕರ ಗ್ರಂಥ 11ನೇ ಅಧ್ಯಾಯದ 29ನೇ ವಚನ. ದ ಬುಕ್ ಆಫ್ ಜಡ್ಜಸ್. ಆಗ ಯೆಹೋವನ ಆತ್ಮವು ಯೆಫ್ತಹನ ಮೇಲೆ ಬಂದಿತು. ಅವನು ಗಿಲ್ಯಾದ್ ಪ್ರಾಂತ, ಮನಸ್ಸೆಯ ದೇಶ ಇವುಗಳಲ್ಲಿ ಸಂಚರಿಸಿ ತಿರುಗಿ ಗಿಲ್ಯಾದಿನ ಈಚೆಗೆ ಅಲ್ಲಿಂದ ಅಮೋನಿಯರ ಮೇಲೆ ಯುದ್ಧಕ್ಕೆ ಹೋದನು. ಇದಲ್ಲದೆ ಅವನು ಯೆಹೋವನಿಗೆ, ನೀನು ಅಮೋನಿಯರನ್ನು ನನ್ನ ಕೈಗೆ ಒಪ್ಪಿಸುವುದಾದರೆ ನಾನು ಸುರಕ್ಷಿತನಾಗಿ ಮನೆಗೆ ಮುಟ್ಟಿದಾಗ ನನ್ನನ್ನು ಎದುರುಗೊಳ್ಳುವುದಕ್ಕಾಗಿ ನನ್ನ ಮನೆಯ ಬಾಗಿಲಿನಿಂದ ಮೊದಲು ಬರುವಂತ ಪ್ರಾಣಿಯು ನಿನ್ನದೇ. ನನ್ನನ್ನು ಎದುರುಗೊಳ್ಳುವುದಕ್ಕಾಗಿ ನನ್ನ ಮನೆಯ ಬಾಗಿಲಿನಿಂದ ಮೊದಲು ಬರುವಂತ ಪ್ರಾಣಿಯು ನಿನ್ನದೇ ಎಂದು ಅದನ್ನು ನಿನಗೋಸ್ಕರ ಹೋಮ ಮಾಡುವೆನು ಎಂದು ಹರಕೆ ಮಾಡಿದನು. ಯೋಫ್ತನು ನಾಯಕನು. ಯಾರಿಗೆ? ಇಸ್ರಾಯೇಲ್ಯರಿಗೆ ನಾಯಕನಾಗಿರುವಂತ ಯೋಫ್ತಹನು ಎಲ್ಲಿಗೆ ಹೋಗ್ತಿದ್ದಾನೆ ಅಂತಂದ್ರೆ ಯುದ್ಧಕ್ಕೆ ಹೋಗ್ತಿದ್ದಾನೆ. ಯಾರ ಮೇಲೆ ಅಂತಂದ್ರೆ ಮೈನ್ ಟಾರ್ಗೆಟ್ ಅಮೋನಿಯರ ಮೇಲೆ ಯುದ್ಧಕ್ಕೆ ಹೋಗೋದಕ್ಕೆ. ಆದರೆ ಅಮೋನಿಯರ ಮೇಲೆ ಯುದ್ಧಕ್ಕೆ ಹೋಗುವಂತ ಪ್ರಾಂತದಲ್ಲಿ ಅದಕ್ಕೆ ಮೊದಲೇ ಗಿಲ್ಯಾದ್ ಪ್ರಾಂತ, ಮನಸ್ಸೇರ ದೇಶ ಇವುಗಳನ್ನು ಸಂಚರಿಸಿ ತಿರುಗಿ ಗಿಲ್ಯಾದಿನ ಮಿಚ್ಚೆಗೆ ಬಂದು ಅಲ್ಲಿಂದ ಅಮೋನಿಯರ ಮೇಲೆ ಯುದ್ಧಕ್ಕೆ ಹೋದನು. ಅಂದ್ರೆ ಗಿಲ್ಯಾದ್ ಎಂಬಂತ ಪ್ರಾಂತ್ಯಕ್ಕೆ ಬಂದು ಅಮೋನಿಯರ ಮೇಲೆ ಯುದ್ಧಕ್ಕೆ ಹೋಗುವಷ್ಟರಲ್ಲಿ ತುಂಬಾ ಯುದ್ಧಗಳನ್ನ ಮಾಡ್ಬಿಟ್ಟಿದ್ದಾರೆ. ಯಾರು? ಯೋಫ್ತಹನು. ಆ ಯುದ್ಧಗಳಲ್ಲಿ ಗೆದ್ದಿದ್ದಾನೆ, ಯುದ್ಧ ಮಾಡಿದ್ದಾನೆ. ಇದೆಲ್ಲ ನೋಡಿದ ತಕ್ಷಣ ಯೋಫ್ತಹನಿಗೆ ಬಹಳ ಖುಷಿ ಆಯ್ತು. ಎಷ್ಟು ಖುಷಿ ಆಯ್ತು ಅಂತಂದ್ರೆ ದೇವರ ಹತ್ರ ಬಂದು ಒಂದು ಪ್ರಾಮಿಸ್ ಮಾಡ್ತಿದ್ದಾನೆ ಯೋಫ್ತಹನು. ದೇವರ ಮುಂದೆ ಬಂದು ಪ್ರಾಮಿಸ್ ಮಾಡ್ತಿದ್ದಾನೆ. ದ ಗ್ರೇಟ್ ಡಿಸಿಷನ್. ಪ್ರಾಮಿಸ್ ಅಂತಂದ್ರೆ ಇಟ್ಸ್ ಎ ಡಿಸಿಷನ್. ಒಂದು ಡಿಸಿಷನ್ ತೆಗೆದುಕೊಳ್ತಿದ್ದಾನೆ, ಪ್ರಾಮಿಸ್ ಮಾಡ್ತಿದ್ದಾನೆ ದೇವರ ಮುಂದೆ ಬಂದು. ಏನಂತಂದ್ರೆ, ದೇವರೇ, ನೀನೊಂದು ವೇಳೆ ಅಮೋನಿಯರ ವಿಷಯದಲ್ಲಿ ನನಗೆ ಜಯ ಕೊಟ್ರೆ, ನಾನು ಒಂದು ವೇಳೆ ಗೆದ್ರೆ, ಸುರಕ್ಷಿತನಾಗಿ ಮನೆಗೊಂದು ವೇಳೆ ನಾನು ಸೇರಿದ್ರೆ, ನನ್ನ ಮನೆಯಿಂದ ಹೊರಗಡೆ ಯಾವ ಪ್ರಾಣಿ ಆದ್ರೂ ಮೊದಲು ನನ್ನ ಮುಂದೆ ಬರುತ್ತೋ ಅದನ್ನ ನಿನಗೋಸ್ಕರ ಹೋಮ ಕೊಡ್ತೇನೆ. ಮತ್ತೆ ನಾನು ಸುರಕ್ಷಿತವಾಗಿ ಜಯ ಹೊಂದಿ ಮನೆಗೆ ಹೋದರೆ ನನ್ನ ಮನೆಯಿಂದ ನನಗೋಸ್ಕರ ಮೊದಲನೇದಾಗಿ ಯಾರಾದ್ರೆ ಬರ್ತಾರೆ, ಯಾವ ಪ್ರಾಣಿ ಆದ್ರೆ ಬರುತ್ತಲ್ಲ, ಅದನ್ನ ನಿನಗೋಸ್ಕರ ನಾನು ಹೋಮ ಮಾಡ್ತೇನೆ. ಒಳ್ಳೆ ನಿರ್ಣಯ ಪ್ರಿಯರೇ? ಒಳ್ಳೇದ ಕೆಟ್ಟದ? ಒಳ್ಳೇದು. ಯೋಫ್ತನ ನಿರ್ಣಯ ಒಳ್ಳೇದು. ದೇವರ ನಿನ್ನ ಜಯ ಕೊಟ್ರೆ ನಾನು ನಿನಗೆ ಬಲಿ ಕೊಡ್ತೇನೆ. ವೆರಿ ಗುಡ್, ಚೆನ್ನಾಗಿದೆ. ಏನ್ ನಡೀತು? ಮನೆಗೆ ಹೋದ್ಮೇಲೆ ನಡೆದಂತ ಸಂದರ್ಭ 34ನೇ ವರ್ಷ. ಮಿಚ್ಚೆಯಲ್ಲಿದ್ದ ತನ್ನ ಮನೆಯನ್ನು ಸಮೀಪಿಸಿದಾಗ ಅವನ ಮಗಳು ದಮ್ಮಡಿ ಬಡಿಯುತ್ತಾ ನಾಟ್ಯ ಮಾಡುತ್ತಾ ಅವನನ್ನು ಎದುರುಗೊಳ್ಳುವುದಕ್ಕೆ ಬಂದಳು. ಆಕೆಯು ಅವನ ಒಬ್ಬಳೇ ಮಗಳು. ಆಕೆಯ ಹೊರತು ಅವನಿಗೆ ಬೇರೆ ಗಂಡು ಹೆಣ್ಣು ಮಕ್ಕಳೇ ಇರಲಿಲ್ಲ. ಆಕೆಯನ್ನು ಕಾಣುತ್ತಲೇ ಅವನು ತನ್ನ ಬಟ್ಟೆಯನ್ನು ಹರಿದುಕೊಂಡು ಅಯ್ಯೋ ನನ್ನ ಮಗಳೇ, ನೀನು ನನ್ನನ್ನು
ಕುಗ್ಗಿಸೇ ಬಿಟ್ಟಿಯಲ್ಲ. ನೀನು ನನ್ನನ್ನು ಕುಗ್ಗಿಸೇ ಬಿಟ್ಟಿಯಲ್ಲ. ನನಗೆ ಮಹಾ ಸಂಕಟ ಉಂಟು ಮಾಡಿದ್ದಿ. ನನಗೆ ಮಹಾ ಸಂಕಟವನ್ನುಂಟು ಮಾಡಿದಿ. ನಾನು ಬಾಯ್ದೆರೆದು ಯೆಹೋವನಿಗೆ ಹರಕೆ ಮಾಡಿದ್ದೇನೆ. ನಾನು ಬಾಯ್ದೆರೆದು ಯೆಹೋವನಿಗೆ ಹರಕೆ ಮಾಡಿದ್ದೇನೆ. ಅದಕ್ಕೆ ಹಿಂದೆಗೆಯಲಾರೆನು ಎಂದು ಕೂಗಿಕೊಳ್ಳಲು ಆಕೆ ಅವನಿಗೆ, ನನ್ನ ತಂದೆಯೇ, ನೀನು ಬಾಯ್ದೆರೆದು ಯೆಹೋವನಿಗೆ ಹರಕೆ ಮಾಡಿದ ಮೇಲೆ ಆತನು ನಿನ್ನ ಶತ್ರುಗಳಾದ ಅಮ್ಮೋನಿಯರಿಗೆ ಮುಯ್ಯಿ ತೀರಿಸಿದ್ದರಿಂದ ನಿನ್ನ ಬಾಯಿಂದ ಹೊರಟದ್ದನ್ನೇ ನೆರವೇರಿಸು. ಸಂತೋಷದಿಂದ ಮನೆಗೆ ಬರ್ತಿದ್ದಾನೆ ಯೆಫ್ತಾಹನು. ಮನೆಗೆ ಬಂದಿರುವಂತ ಸಂತೋಷವನ್ನ ಕಂಡ ತಕ್ಷಣ ಮಗಳು ಮನೆಯಿಂದ ದಮ್ಮಡಿ ಬಡಿಯುತ್ತಾ ನಾಟ್ಯ ಮಾಡ್ತಿದ್ದಾಳೆ. ಯಾಕಂತಂದ್ರೆ ನಮ್ಮಪ್ಪ ಗೆದ್ದಿದ್ದಾನೆ, ನಮ್ಮಪ್ಪ ಯುದ್ಧ ಗೆದ್ದು ಬಂದಿದ್ದಾನೆ ಎನ್ನುವಂತ ಸಂತೋಷದಿಂದ ನಾಟ್ಯ ಮಾಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ದಮ್ಮಡಿ ಬಡಿಯುತ್ತಾ ಯೆಫ್ತಾಹನ ಮುಂದೆ ಬರಬೇಕಾದರೆ ಮಗಳಿಗೆ ಸಂತೋಷ, ತಂದೆಗೆ ದುಃಖ. ಇಮಿಡಿಯೇಟ್ ಆಗಿ ಬಟ್ಟೆ ಹಾರ್ಕೊಳ್ತಿದ್ದಾನಂತೆ. ಮಗಳೇ ಮಗಳೇ, ಏನ್ ಮಾಡಿದೆ ನೀನು? ನನ್ನನ್ನು ಕುಂಗಿಸೇ ಬಿಟ್ಟಿಯಲ್ಲ, ನಾನು ದೇವರಿಗೆ ಹರಕೆ ಮಾಡಿದ್ದೇನಲ್ಲ, ಆ ಮಾಡಿದಂತ ಹರಕೆಯನ್ನು ನಾನು ಹಿಂದಕ್ಕೆ ತೆಗೆದುಕೊಳ್ಳೋದಕ್ಕಾಗಲ್ವಲ್ಲ. ಮಗಳಿಗೆ ಅರ್ಥ ಆಗ್ತಿಲ್ಲ. ಏನಪ್ಪ, ಯಾಕೆ ಅಳ್ತಿದ್ದೆ? ನೀನು ಯುದ್ಧ ಮಾಡಿ ಬಂದಿದ್ಯಲ್ಲ, ಸಂತೋಷವಾಗಿರ್ಬೇಕಲ್ಲ, ಯಾಕೆ ಅಳ್ತಿದ್ಯಾ? ಅವಾಗ ಯೆಫ್ತಾಹ ಹೇಳ್ತಾನೆ, ಮಗಳೇ, ನಾನು ದೇವರಿಗೆ ಹರಕೆ ಮಾಡಿದ್ದೆ. ಏನಂತ ಹರಕೆ ಮಾಡಿದ್ದೆಪ್ಪ? ಏನಂತ ಹರಕೆ ಮಾಡಿದ್ದೆ? ನನ್ನ ಮನೆಯಿಂದ ಮೊದಲು ಹೊರಗಡೆ ಯಾವ ಪ್ರಾಣಿಯಾದ್ರೆ ಬರುತ್ತೋ ಅದನ್ನ ದೇವರಿಗೆ ಹೋಮ ಮಾಡ್ತೇನೆ. ಪ್ರಾಣಿ ಬಂದಿದ್ರೆ ಸಂತೋಷ ಪಡ್ತಿದ್ದ. ಕುರಿನೋ ಮೇಕೆನೋ ಏನೋ ಒಂದು ಹೊರಗಡೆ ಬಂದಿದ್ರೆ ಬಹಳ ಸಂತೋಷ ಪಡ್ತಿದ್ದ. ಹೋದ್ರೆ ಹೋಗ್ಲಿ ಪ್ರಾಣಿ, ನನ್ನ ದೇವರು ಕೊಟ್ಟಂತ ಮಾತನ್ನ. ಒಬ್ಬಳೇ ಮಗಳು, ಮಗ ಇಲ್ಲ, ತಂಗಿ ಇಲ್ಲ, ಅಕ್ಕ ಇಲ್ಲ, ಯಾರು ಇಲ್ಲ, ಒಬ್ಬಳೇ ಮಗಳು. ಆ ಒಬ್ಬಳೇ ಹೊರಗಡೆ ಬಂದಿದ್ದಾಳೆ. ಇವಾಗ ನನ್ನ ಮಾತನ್ನ ನೆರವೇರಿಸಬೇಕಾ, ಡ್ರಾಪ್ ಮಾಡ್ಬೇಕಾ? ಪ್ರಾಮಿಸ್ ಫುಲ್ಫಿಲ್ ಮಾಡ್ಬೇಕಾ, ಡ್ರಾಪ್ ಮಾಡ್ಬೇಕಾ? ಯೆಫ್ತಾಹನ ನಿರ್ಣಯ ತುಂಬಾ ಒಳ್ಳೆಯದು. ಯೆಫ್ತಾಹನ ನಿರ್ಣಯ ಒಳ್ಳೆಯದು, ಆದ್ರೆ ಆ ನಿರ್ಣಯದಲ್ಲಿ ಬಂದಂತ ಸಂದರ್ಭ ಮಾತ್ರ ಒಳ್ಳೆಯದು ಅಲ್ಲ. ಅಂದ್ಕೊಂಡಿಲ್ಲ ಯೆಫ್ತಾಹನ ಈ ತರ ಆಗತ್ತೆ ಅಂತ. ಅಂದ್ಕೊಂಡಿಲ್ಲ ಯೆಫ್ತಾಹನ ಈ ರೀತಿಯಾಗಿ ಆತನ ಮಗಳು ಹೊರಗಡೆ ಬರ್ತಾಳೆ ಅಂತ. ಮಾತು ಕೊಟ್ಟ ನಂತರ ಬಹಳ ದುಃಖ ಪಡ್ತಿದ್ದಾನೆ, ಆಯ್ತಿದ್ದಾನೆ. ಮಗಳಿಗೆ, ಯಾಕೆ ಮಗಳೇ ಈ ತರ ಮಾಡಿದೆ? ನಾನು ದೇವರಿಗೆ ಹರಕೆ ಮಾಡಿದ್ದೀನಿ ಮಗಳೇ. ನಾನು ಹರಕೆ ಮಾಡಿದ ಮೇಲೆ ಆ ಮಾತನ್ನ ತಪ್ಪಿಸೋದಕ್ಕೆ ನನ್ನಿಂದ ಆಗಲ್ಲ ಮಗಳೇ. ಇವಾಗ ನಿನ್ನನ್ನು ನಾನು ಏನ್ ಮಾಡ್ಬೇಕು? ನಾನು ಮಾತು ಕೊಟ್ಟಿದ್ದೀನಿ. ಯಾರಿಗೆ ಮಾತು ಕೊಟ್ಟಿದ್ಯಪ್ಪ? ಯಾರಿಗೆ ಮಾತು ಕೊಟ್ಟಿದ್ಯಾ? ಸ್ನೇಹಿತರಿಗ? ಬೇರೆ ಯಾರಿಗಾದ್ರೂ ಮಾತು ಕೊಟ್ಟಿದ್ಯಲ್ಲ? ಯಾರಿಗೆ? ದೇವರಿಗೆ ಮಾತು ಕೊಟ್ಟ ಮೇಲೆ ನಾನು ಹಿಂತೆರೆಯುವುದು ನನ್ನಿಂದ ಆಗಲ್ಲ. ನಾನು ಹಿಂತೆರೆಯುವುದು ನಿಜವಾಗ್ಲೂ ಬೇರೆ. ಅದಾದ ನಂತರ ತನ್ನ ಮಗಳು ಕೂಡ ಏನಂತ ಮಾತಾಡ್ತಿದ್ದಾಳೆ ನೋಡಿ. 36ನೇ ವಚನದಲ್ಲಿ ಆಕೆಯು ಅವನಿಗೆ, ತಂದೆಯೇ, ನೀನು ಬಾಯ್ದೆರೆದು ಯೆಹೋವನಿಗೆ ಹರಕೆ ಮಾಡಿದ ಮೇಲೆ ಆತನು ನಿನ್ನ ಶತ್ರುಗಳಾದ ಅಮ್ಮೋನಿಯರಿಗೆ ಮುಯ್ಯಿ ತೀರಿಸಿದ್ದರಿಂದ ನಿನ್ನ ಬಾಯಿಂದ ಹೊರಟದ್ದನ್ನೇ ನೆರವೇರಿಸು ಅಂದಳು. ಅಂದ್ರೆ ಮಗಳು ಏನು ಒಪ್ಕೊಳ್ತಿದ್ದಾಳೆ? ಈಗ ಮಗಳು ಏನು ಒಪ್ಕೊಳ್ತಿದ್ದಾಳೆ ಪ್ರಿಯರೇ? ಅರ್ಥ ಆಯ್ತು? ಆ ಮಾತು ಅರ್ಥ ಆಯ್ತಾ? ಏನಂತ ಹೇಳ್ತಿದ್ದಾಳೆ ಮಗಳು ಅಂತಂದ್ರೆ, ನೀನ್ ಮಾತು ಕೊಟ್ಟಿದ್ಯಾ, ನಿನ್ ಬಾಯಿ ತೆಗೆದು ಮಾತು ಕೊಟ್ಟಿದ್ಯಾ. ನಿನ್ ಬಾಯಿ ತೆಗೆದು ಮಾತು ಕೊಟ್ಟಿರೋದ್ರಿಂದಲೇ ಅಮ್ಮೋನಿಯರನ್ನು ದೇವರು ನಿನ್ನ ಕೈಗೆ ಒಪ್ಪಿಸಿಕೊಟ್ಟ. ನೀನು ಮಾತು ಕೊಟ್ಟಿರೋದ್ರಿಂದಲೇ ದೇವರ ಅಮ್ಮೋನಿಯರನ್ನು ನಿನ್ನ ಕೈಗೆ ಒಪ್ಪಿಸಿಕೊಟ್ಟ. ಹಾಗಾಗಿ ನಿನ್ನ ಬಾಯಿ ತೆರೆದು ನುಡಿದಂತ ಆ ಮಾತನ್ನು ನೆರವೇರಿಸು. ಅಂದ್ರೆ ಅರ್ಥ ಏನು? ಮಗಳು ಪ್ರಾಣ ಬಿಡೋದಕ್ಕೆ ಡಿಸೈಡ್ ಆಗ್ಬಿಟ್ಟಿದ್ದಾಳೆ. ಮಗಳು ಪ್ರಾಣ ಕೊಡೋದಕ್ಕೆ ನಿರ್ಣಯಿಸಿಕೊಂಡಿದ್ದಾಳೆ. ಇಸ್ ದಿಸ್ ಫ್ಯಾಕ್ಟ್? ದೇವರು ಇದನ್ನ ನೋಡ್ತಿಲ್ವಾ? ದೇವರು ಇದನ್ನ ನೋಡ್ತಿಲ್ವಾ? ಮತ್ತೆ ನೋಡ್ತಿರುವಂತ ದೇವರು, ಮಗನೇ ಬೇಡಪ್ಪ, ನಿನ್ ಮನೆಯಿಂದ ಕುರಿನೋ ಮೇಕೆನೋ ಏನಂತ ದನ ಕರುಗಳು ಏನಾದ್ರು ಬಂದಿದ್ರೆ ಬಲಿ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಮಗಳು ತಾನೆ, ಬೇಡ, ಸರಿ ಆಯ್ತು ಬಿಟ್ಟು ಅಂತ ಹೇಳ್ಬೋದಿತ್ತು ತಾನೆ. ದೇವರು ಒಂದಂದ್ರೆ ಒಂದು ಮಾತು
ಒಂದೇ ಒಂದು ಮಾತಾದ್ರೂ ದೇವರು ಮಾತನಾಡುತ್ತಿಲ್ಲ. ಮಗಳು ಹೇಳ್ತಿದ್ರು, ಅಪ್ಪ ನಿನ್ ಮಾತು ಕೊಟ್ಟಲ್ಲ, ನೀನು ನುಡಿದಂತೆ ಮಾಡು. ಫ್ಯಾಮಿಲಿ, ದೇವರ ಕುಟುಂಬ ಅಂತಂದ್ರೆ ಇದು ಪ್ರಿಯರೇ. ದೇವರಿಗೋಸ್ಕರ ಮಾತು ಕೊಟ್ಟ ನಂತರ ಮಾತು ಕೊಟ್ಟಿದ್ಯಾರೋ, ಪ್ರಾಣ ಬಿಡ್ಬೇಕಾಗಿದ್ಯಾರೋ. ಮಗಳು ಹೇಳ್ಬೋದಲ್ಲ, ನಿನ್ಗೇನು ಹುಚ್ಚಿಡಿದ್ಯಾ, ನೀನ್ ಏನಂದ್ರೆ ಅದ್ ಮಾತು ಕೊಟ್ಬಿಟ್ಟು ಬಂದ್ಬಿಟ್ಟಿದ್ಯಾ ಇಲ್ಲಿ ಅಂತ ಹೇಳ್ಬಿಟ್ಟು ಬೈದ್ಲ. ದೇವ್ರ ಮಪ್ಪ ಮಾತು ಕೊಟ್ಟಲ್ಲ ನೀನು, ನಿನ್ನ ಮಾತಂತೆ ಹೊಟ್ಟೆ ಫ್ಯಾಮಿಲಿ. ದೇವರಿಗೋಸ್ಕರ ಪ್ರಾಣ ಕಳ್ಕೊಳ್ಳೋದಕ್ಕೂ ಕೂಡ ಪ್ರಿಯರೇ ಮಗಳು ಸಿದ್ಧಳಾಗಿದ್ದಾಳೆ ಅಂತಂದ್ರೆ ಮಗಳನ್ನ ಹೇಗ್ ಬೆಳೆಸಿರ್ಬೇಕು ಯೋಫ್ತಾನ? ಹೌದಾ? ಮಗಳನ್ನ ಹೆಂಗ್ ಬೆಳೆಸಿರ್ಬೇಕು ಯೋಫ್ತಾನ? ಮಗಳೇ, ನಿಮ್ಮಪ್ಪ ಏನೋ ದೊಡ್ಡ ವೀರ ಶೂರ ಅಂತ ನೀನ್ ಅದು ಕೈತಿದ್ಯಲ್ಲ, ನಿಮ್ಮಪ್ಪ ಏನು ಇಲ್ಲ, ಯುದ್ಧಕ್ಕೆ ಹೋಗ್ಬೇಕಾದ್ರೆ ದೇವರ ಸಹಾಯ ಇಲ್ಲ ಅಂತಂದ್ರೆ ನಿಮ್ಮಪ್ಪ ಗೆಲ್ಲಕ್ಕೆ ಆಗಲ್ಲ. ಹಾಗಾಗಿ ನಿಮ್ಮಪ್ಪನಿಗೆ ವಿರೋಧವಾಗಿ ನೀನೊಂದು ವೇಳೆ ಮಾತಾಡಬಹುದೇ ಹೊರತು ನಿನ್ನ ತಂದೆಯಾಗಿರುವಂತ ದೇವರಿಗೆ ವಿರೋಧವಾಗಿ ಯಾವತ್ತೂ ಮಾತಾಡಬಹುದು. ಅಪ್ಪ ಹೇಳ್ಕೊಡಿದಾರೆ, ಮಗಳೇ ಇದು ನಾನಲ್ಲ, ಎಲ್ಲ ದೇವರು. ಅರಣ್ಯಕಾಂಡ ನೋಡಿಕೊಳ್ಳೋಣ. ಅರಣ್ಯಕಾಂಡ ನಂಬರ್ಸ್, ಅರಣ್ಯಕಾಂಡ 30ನೇ ಅಧ್ಯಾಯ 2ನೇ ವಚನ. ಅರಣ್ಯಕಾಂಡ 30ನೇ ಅಧ್ಯಾಯ 2ನೇ ವಚನ. ಯಾವನಾದರೂ ಯೆಹೋವನಿಗೆ ಹರಕೆ ಮಾಡಿದರೆ ಇಲ್ಲವೇ ತಾನು ಯಾವುದಾದರೂ ಒಂದನ್ನು ಮುಟ್ಟದೇ ಇರುವನೆಂದು ಆಣೆ ಇಟ್ಟುಕೊಂಡರೆ ಅವನು ತನ್ನ ಮಾತನ್ನು ಮೀರದೆ ಹೇಳಿದಂತೆಯೇ ನೆರವೇರಿಸಬೇಕು. ದೇವರಿಗೆ ಒಬ್ಬನು ಬಂದು ಹರಕೆ ಮಾಡಿದರೆ, ಒಂದು ವೇಳೆ ದೇವರೇ ನಾನು ಇದನ್ನ ಮುಟ್ಟಲ್ಲ, ಇದನ್ನ ಮಾಡಲ್ಲ ಎಂದು ಒಂದು ವೇಳೆ ಹರಕೆ ಮಾಡಿದರೆ ಆ ಮಾತನ್ನು ನೆರವೇರಿಸಬೇಕು. ಆ ಮಾತನ್ನು ಮೀರದೆ ಹೇಳಿದಂತೆಯೇ ನೆರವೇರಿಸಬೇಕು. ಜ್ಞಾನೋಕ್ತಿಗಳ ಪುಸ್ತಕ 20ನೇ ಅಧ್ಯಾಯ. ಜ್ಞಾನೋಕ್ತಿಗಳ ಪುಸ್ತಕ 20ನೇ ಅಧ್ಯಾಯದ 25ನೇ ವಚನ ಓದಿಕೊಳ್ಳೋಣ. 20ನೇ ಅಧ್ಯಾಯದ 25ನೇ ವಚನ. ದುಡುಕಿ ಮುಡುಪು ಕಟ್ಟುವುದು ಮನುಷ್ಯನಿಗೆ ಉರುಳು. ಹರಕೆ ಹೊತ್ತ ಮೇಲೆ ವಿಚಾರ ಮಾಡಬೇಕಾಗುತ್ತದೆ. ಹರಕೆ ಮಾಡಿದ ಮೇಲೆ ವಿಚಾರ ಮಾಡಬೇಕಾಗುತ್ತದೆ. ಮತ್ತೆ ಅದೇ ಮಾತು. ದುಡುಕಿ ಮುಡುಪು ಕಟ್ಟುವುದು ಮನುಷ್ಯನಿಗೆ ಉರುಳು. ದುಡುಕಿ ಮುಡುಪು ಕಟ್ಟುವುದು ಮನುಷ್ಯನಿಗೆ ಉರುಳು. ಹರಕೆ ಹೊತ್ತ ಮೇಲೆ ವಿಚಾರ ಮಾಡಬೇಕಾಗುತ್ತದೆ. ಹರಕೆ ಹೊತ್ತ ಮೇಲೆ ವಿಚಾರ ಮಾಡಬೇಕಾಗುತ್ತದೆ, ಚಿಂತೆ ಮಾಡಬೇಕಾಗುತ್ತೆ ಹರಕೆ ಹೊತ್ತ ಮೇಲೆ. ಯಾಕೆಂತಂದ್ರೆ ದುಡುಕಿ ಏನ್ ಮಾಡ್ಬಿಟ್ಟಿದ್ಯಾ? ದುಡುಕಿ ಏನ್ ಮಾಡ್ಬಿಟ್ಟಿದ್ಯಾ ನಾವು? ಈಗ ಯೋಫ್ತನ ಜೀವನದಲ್ಲಿ ದುಡುಕಿ ಪ್ರಮಾಣ ಮಾಡಿದಾನೆ, ಯೋಚನೆ ಮಾಡಿ ಪ್ರಮಾಣ ಮಾಡಿದಾನೆ. ಮತ್ತೆ ಯೋಫ್ತನ ಜೀವನದಲ್ಲಿ ದೇವರ ಮುಂದೆ ಯೋಫ್ತನು ದುಡುಕಿ ಪ್ರಮಾಣ ಮಾಡಿದಾನೆ, ಯೋಚನೆ ಮಾಡಿ, ಚೆನ್ನಾಗಿ ಯೋಚನೆ ಮಾಡಿ ಪ್ರಮಾಣ ಮಾಡಿದಾನೆ. ಓದ್ಕೊಂಡಿದ್ದೇವಲ್ಲ 11ನೇ ಅಧ್ಯಾಯ 30ನೇ ವರ್ಷದಿಂದ ಓದ್ಕೊಂಡಿದ್ದೇವಲ್ಲ. ಹೀಗೆ ದುಡುಕಿ ಪ್ರಮಾಣ ಮಾಡಿದಾನ, ಯೋಚನೆ ಮಾಡಿ ಪ್ರಮಾಣ ಮಾಡಿದಾನ. ದುಡುಕಿ ಪ್ರಮಾಣ, ಎಕ್ಸೈಟ್ಮೆಂಟ್ ಅಲ್ಲಿ ಪ್ರಮಾಣ ಮಾಡಿದ, ಸಂತೋಷ ಜಾಸ್ತಿಯಾಗಿ ಪ್ರಮಾಣ ಮಾಡಿದ್ದಾರೆ. ಬಂಪರ್ ಆಫರ್ ಏನಪ್ಪ, ನನ್ನ ಮನೆಯಿಂದ ಹೊರಗಡೆ ಏನ್ ಬರುತ್ತಲ್ಲ ಬಲಿ ಕೊಡ್ತೇನೆ. ದುಡುಕಿ ಪ್ರಮಾಣ. ಆದ್ರೆ ಯೋಫ್ತನು ಎಷ್ಟು ಒಳ್ಳೆಯದು ಗೊತ್ತಾ? ದುಡುಕ್ಬಿಟ್ಟು ಪ್ರಮಾಣ ಮಾಡ್ಬಿಟ್ಟಿದ್ದೀನಿ ದೇವ್ರೆ, ತಪ್ಪಾಯ್ತು ಕ್ಷಮಿಸ್ಬಿಡ ಅಂತ ಹೇಳ್ಬಿಟ್ಟು ಕ್ಷಮಾಪಣೆಗೂ ಕೂಡ ಹೋಗಿಲ್ಲ ದೇವರ ಮುಂದೆ. ಕ್ಷಮಾಪಣೆಗೂ ಕೂಡ ಹೋಗಿಲ್ಲ ದೇವರ ಮುಂದೆ. ಪ್ರಮಾಣ ಮಾಡಿದಿನಲ್ಲ, ಪ್ರಮಾಣವನ್ನ ಮಗಳು ಮತ್ತೆ ಬಂದು ಹೇಳ್ತಾಳೆ, ಅಪ್ಪ ನೀನು ಹೇಳಿದ್ದನ್ನ ಮಾಡು, ಆದ್ರೆ ನನಗೆ ಸ್ವಲ್ಪ ಟೈಮ್ ಬೇಕು. ಎಷ್ಟು ಟೈಮ್ ಬೇಕು ಮಗಳೇ? 2 ತಿಂಗಳು ಟೈಮ್ ಬೇಕು. ಕೆಳಗಿನ ವಚನದಲ್ಲಿ ಅದೇ ಇರುತ್ತೆ, 11ನೇ ಅಧ್ಯಾಯದ ಕೆಳಗಿನ ವಚನಗಳಲ್ಲಿ ಅದೇ ಇರುತ್ತೆ. ನನಗೆ 2 ತಿಂಗಳು ಟೈಮ್ ಬೇಕು. ಸರಿ, 2 ತಿಂಗಳು ಟೈಮ್. ಏಕಾಂತವಾಗಿ ಓದಂತೆ, ಫ್ರೆಂಡ್ಸ್ ನ ಕರ್ಕೊಂಡು ಹೋದಂತೆ, ತನ್ನ ಯೌವನವನ್ನು ಕುರಿತು ಅಳ್ತಿದ್ದಾಳೆ, ಗೋಳಾಡ್ತಿದ್ದಾಳೆ. ದೇವರ ಮುಂದೆ ತನ್ನನ್ನು ತಾನು ಸಮರ್ಪಿಸಿಕೊಳ್ತಿದ್ದಾಳೆ. 2 ತಿಂಗಳಾದ್ಮೇಲೆ ಅಪ್ಪನ ಹತ್ರ ಮತ್ತೆ ಬಂದಿದ್ದಾಳೆ. ಅಪ್ಪ
ಅಪ್ಪ 2 ತಿಂಗಳಾಯ್ತು, ನೀನು ಕೊಟ್ಟಂತ ಟೈಮ್ ಆಯ್ತು, ಇವಾಗ ನೀನು ನೆರವೇರಿಸಬೇಕಾದಂತ ನೀನು ಕೊಟ್ಟ ಮಾತನ್ನು ನೆರವೇರಿಸಬೇಕಾದಂತ ದೇವರಿಗೆ ಕೊಟ್ಟ ಮಾತನ್ನು ಯೋಕ್ತನು ನೆರವೇರಿಸಿದವನಂತೆ ಚರಿತ್ರೆಯಲ್ಲಿ ಇವತ್ತಿಗೂ ನಾವು ಮಾತನಾಡಬೇಕು. ಹಾಗಾಗಿ ಪ್ರಾಮಿಸ್, ದೇವರ ಮುಂದೆ ನಾವು ಮಾಡುವಂತ ಪ್ರಮಾಣ ಬಹಳ 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 ಶ್ರೇಷ್ಠವಾಗಿದೆ. ನಾವು ಪ್ರಮಾಣ ಮಾಡಿದ ನಂತರ ದೇವರು ಏನ್ ಮಾಡ್ತಿರ್ತಾರೆ ಗೊತ್ತಾ ಪ್ರಿಯರೇ? ಆ ಪ್ರಮಾಣಕ್ಕೋಸ್ಕರ ಕಾಯ್ತಾ ಇರ್ತಾರೆ. ನಾವು ಪ್ರಮಾಣ ಮಾಡ್ಬೇಕಾದ್ರೆ ಸುಮ್ನೆ ಪ್ರಮಾಣ ಮಾಡ್ತೀವಿ. ದೇವ್ರೆ ನನಗೆ ಇದು ಮಾಡು, ನಾನು ಇದು ಮಾಡ್ತೀನಿ. ಹೌದಾ? ಏನಂತ ಪ್ರಮಾಣ? ನನಗೆ ಇದು ಮಾಡು ದೇವ್ರೆ, ನಿನ್ಗೆ ನಾನು ಇಂಥದ್ದು ಮಾಡ್ತೇನೆ. ದೇವ್ರು ಇಮಿಡಿಯೇಟ್ ಆಗಿ ಮಾಡ್ಬಿಡ್ತಾರೆ. ಇವಾಗ ದೇವ್ರ ಟರ್ನ್, ಇವಾಗ ನಮ್ ಟರ್ನ್ ನೆರವೇರಿಸಬೇಕಾದಂಥದ್ದು. ಕಾಯ್ತಾ ಇರ್ತಾರೆ. ಕಾಲಕ್ರಮೇಣ ನಮ್ಮ ಪ್ರಮಾಣಗಳು ಏನಾಗುತ್ತೆ ಗೊತ್ತಾ ಪ್ರಿಯರೇ? ದೇವರ ಪ್ರಮಾಣ ಏನು ನೆರವೇರಿಸ್ಬಿಟ್ಟಿದ್ದಾರೆ ದೇವರು, ನಮ್ಮ ಪ್ರಮಾಣದ ವಿಷಯದಲ್ಲಿ ಬಂದಿದ ತಕ್ಷಣ ನಾವು ಮರೆತು ಬಿಟ್ಟಿರ್ತೇವೆ. ದೇವರಿಗೆ ನಾವು ಮಾಡಿರುವಂತ ಪ್ರಮಾಣವನ್ನ ಮರೆತೇ ಬಿಟ್ಟಿರ್ತೇವೆ. ನನ್ನ ಮಗನನ್ನು, ನನ್ನ ಮಕ್ಕಳನ್ನು ದೇವರೇ ನಿನಗೋಸ್ಕರ ಬೆಳೆಸ್ತೇನೆ ಎಂಬುದಾಗಿ ನಾವು ಒಂದು ವೇಳೆ ಪ್ರಮಾಣ ಮಾಡಿದ್ರೆ ಆ ಪ್ರಮಾಣವನ್ನು ನಾವು ನೆರವೇರಿಸಬೇಕು. ದೇವರೇ ನನ್ನ ಮಗನನ್ನು ನಿನ್ನ ಸೇವೆಗೋಸ್ಕರ ಬಿಡ್ತೇನೆ, ನೆರವೇರಿಸಬೇಕಷ್ಟೇ. ದೇವರೇ ನನ್ನ ಕುಟುಂಬ ನಿನಗೋಸ್ಕರ ಜೀವಿಸುತ್ತೆ ಎನ್ನುವಂತ ಪ್ರಮಾಣವನ್ನ ದೇವರ ಸಮ್ಮುಖದಲ್ಲಿ ನಾವು ಮಾಡಿದ್ರೆ ಅದನ್ನ ನೆರವೇರಿಸಬೇಕು. ತುಂಬಾ ಜನ ದೊಡ್ಡ ದೊಡ್ಡ ಮಾತಾಡ್ತಿರ್ತಾರೆ, ನನ್ನ ಮಗನನ್ನ ನಾನು ಸಮುವೇಲನ ನಂತರ ದೇವರ ಸನ್ನಿಧಾನದಲ್ಲಿ ಬಿಟ್ಟು ಬಿಡ್ತೇನೆ. ಅಷ್ಟು ಸುಲಭನ? ಸಮುವೇಲನ ಎಷ್ಟು ದೊಡ್ಡ ವ್ಯಕ್ತಿ ಅಂತಂದ್ರೆ, ಸಮುವೇಲನ ಎಷ್ಟು ಶ್ರೇಷ್ಠನು ಅಂತಂದ್ರೆ ಪ್ರಿಯರೇ, ದೇವರು ಮಾತನಾಡದೇ ಇರುವಂತ ಕಾಲದಲ್ಲಿ ಚಿಕ್ಕ ಹುಡುಗನಾಗಿರುವಂತ ಸಮುವೇಲನ ಹತ್ರ ದೇವರು ಬಂದು ಮಾತನಾಡ್ತಾರೆ. ಎಲಿಯನ ಹತ್ರ ಮಾತನಾಡಲ್ಲ. ದೇವರು ಮಾತನಾಡದೇ ಇರುವಂತ ಕಾಲ ಅದು. ಯಾರ ಹತ್ರನೂ ಮಾತನಾಡ್ತಿಲ್ಲ, ಯಾರ ಹತ್ರನೂ ವಾಣಿ ಕೊಡದೇ ಇರುವಂತ ಸಮಯದಲ್ಲಿ ಚಿಕ್ಕ ಹುಡುಗನಾಗಿರುವಂತ ಸಮುವೇಲನ ಬಳಿಯಲ್ಲಿ ಬಂದು ದೇವರು ಮಾತನಾಡ್ತಿದ್ದಾನೆ. ಸಮುವೇಲನೇ ಅಂತ ಕರೀತಿದ್ರೆ, ರಾತ್ರಿಯಲ್ಲಿ ನಿದ್ದೆಯಲ್ಲಿ ಸಮುವೇಲನೆ ಅಂತ ಕರೆದ ತಕ್ಷಣ ಸಮುವೇಲನ ಎದ್ದು ಓಡೋಗ್ತಿದ್ದಾನೆ. ಯಾರ ಹತ್ರ? ಸರ್ ಕರೆದ್ರ? ಸರಿ ಮತ್ತೆ ಸಮುವೇಲನೆ ಮತ್ತೆ ಎದ್ದೋಡೋಗ್ತಿದ್ದಾನೆ. ಯಾರ ಹತ್ರ? ಸರ್ ಮತ್ತೆ ಕರೆದ್ರ? ಇಲ್ಲ. ಎಷ್ಟು ವಯಸ್ಸು ಸಮುವೇಲನಿಗೆ? ಆಗ ಚಿಕ್ಕ ಹುಡುಗ. ಅಮ್ಮ ಯಾವಾಗ ಬಿಟ್ಟೋದ್ಲು? ಹಾಲು ಕುಡಿದಿದ ತಕ್ಷಣ ಬಿಟ್ಬಿಟ್ಲು. ಏನ್ ಮಾತ್ ನೆರವೇರಿಸಿ, ಹಾಲು ಕುಡಿದಿದ ತಕ್ಷಣ ಬಿಟ್ಬಿಟ್ಲು. ಅಣ್ಣ ಏನಂತ ಮಾತು ಕೊಡ್ತಾರೆ ದೇವರಿಗೆ? ಏನಂತ ಅರ್ಕೆ ಮಾಡ್ತಾರೆ? ನೀನಲ್ಲಿ ಗಂಡು ಮಗು ಕೊಡು ದೇವ್ರೆ, ನಾನೇನ್ ಮಾಡ್ತೇನೆ, ಅವನು ಉಸಿರಿರೋ ತನಕ, ಬದುಕಿರೋ ತನಕ ನಿನ್ನ ಸನ್ನಿಧಾನದಲ್ಲಿ ನಿನ್ನಗೋಸ್ಕರನೇ ಬದುಕ್ತಾನೆ. ಇದು ಮಾತು. ಮಗ ಹುಟ್ಟಿದ ತಕ್ಷಣ ಮರ್ತು ಬಿಟ್ಲ. ಹಾಲು ಬಿಟ್ಟ ತಕ್ಷಣ ದೇವರ ಸನ್ನಿಧಾನಕ್ಕೆ ಹೋಗಿ ಎಲಿಯನ್ನು ಒಪ್ಪಿಸಿಕೊಟ್ಟಿದ್ದ. 2ನೇ ಬಾರಿ ಬಂದ. 2ನೇ ಬಾರಿನೂ ಕೂಡ ನಾನಲ್ಲಪ್ಪ ನಿಮ್ಗೆ ಕರೆದಿದ್ದು, ಮತ್ತೆ ದೇವರು ಕರೀತೀರ, ಮತ್ತೆ ಓಡೋಗ್ತಾನೆ ಎಲಿಯನ ಹತ್ರ. ಎಲಿಯನಿಗೆ ಅರ್ಥ ಆಯ್ತು, ಇದು ನನ್ನ ಮಾತಲ್ಲ ದೇವರ. ಹಾಗಾಗಿ ಇನ್ನೊಂದ್ಸತಿ ದೇವರು ನಿನ್ನ ಕರೆದ್ರ ಏನ್ ಹೇಳ ಗೊತ್ತಾ? ಇಗೋ ದೇವನೇ, ನಾನಿದ್ದೇನೆ, ನಾನು ಕೇಳ್ತಿದ್ದೇನೆ ಅಂತ ಹೇಳು. ಮತ್ತೆ ದೇವರು ಕರೀತಿದ್ದಾರೆ, ಓಡೋಗಿಲ್ಲ, ನಾನಿದ್ದೇನೆ ದೇವರೇ, ಕೇಳ್ತಿದ್ದೇನೆ ಹೇಳು. ಆ ಕಾಲದಲ್ಲಿ ಯಾರಿಗೂ ವಾಣಿ ಬರದೇ ಇರುವಂತ ಕಾಲದಲ್ಲಿ ಸಮುವೇಲನಿಗೆ ದೇವರು ಮಾತಾಡ್ತಾರೆ. ಅಂತ ದೊಡ್ಡ ಸಮುವೇಲನ ಜೊತೆಗೆ ನಮ್ಮನ್ನ ನಾವು ಹೋಲಿಸ್ಕೊಳ್ತಿರ್ತೇವೆ. ತುಂಬಾ ದುಃಖ ಆಗುತ್ತೆ ಪ್ರಿಯರೇ. ಅವ್ರು ಹೇಳೋದು ತಪ್ಪಲ್ಲ ಪ್ರಿಯರೇ. ಅವರ ಜೀವನ, ಅವರ ಮಕ್ಕಳ ಜೀವನವನ್ನ ನೋಡಿದ್ರೆ ಸಮುವೇಲನಲ್ವಲ್ಲ, ಆ ಸಮುವೇಲನ ಕಾಲಿನ ಧೂಳಿಗೂ ಸಮಾನವಾಗಿರಲ್ಲ ಅವರ ಜೀವನಗಳು. ಮಾತೇನು ದೊಡ್ಡ ದೊಡ್ಡ ಮಾತುಗಳು, ನನ್ನ ಮಗನು ಸಮುವೇಲನು, ಅದು ಇದು. ನೋ, ಸಮುವೇಲನ ತರ ಆಗಬೇಕು ಅಂತಂದ್ರೆ ಸಮುವೇಲನ ತರ ಬೆಳೆಸಬೇಕು. ಸಮುವೇಲನ ತರ ಭಯ, ಭಕ್ತಿ, ವಿಧೇಯತೆ, ವಿನಯ ಇರಬೇಕು. ಸುಮ್ಮನೆ ಬಾಯಿ ಮಾತಿಂದ ಹೇಳೋದನ್ನ ಪ್ರಿಯರ. ಹಾಗೆ ದೇವರ ಮುಂದೆ ಹರಕೆ ಮಾಡ್ತಿದ್ದೇವಾ? ದೇವರ ಮುಂದೆ ಮಾತು ಕೊಡ್ತಿದ್ದೇವಾ? ದೇವರೇ, ನಾನು ಇನ್ನು ಮೇಲಿಂದ ಕುಡಿತಾ ಬಿಡ್ತೇನೆ. ಮಾತು ಕೊಟ್ಟಿದ್ದೇವೆ ದೇವರ ಮುಂದೆ, ಬಿಡ್ಬೇಕಷ್ಟೇ. ದೇವರೇ, ಇನ್ನು ಮೇಲೆ ನಾನು ಸಿಗರೆಟ್ ಬಿಟ್ಬಿಡ್ತೇನೆ. ಮಾತು ಕೊಟ್ಟಿದ್ದೇವಾ? ಬಿಡಬೇಕಷ್ಟೇ.
ದೇವ್ರೆ ಇನ್ನು ಮೇಲೆ ನಾನು ಬೈಬಲ್ ಓದ್ತೇನೆ ಪ್ರತಿದಿನ, ಮಾತು ಕೊಡ್ತೇವ ಮಾಡ್ಬೇಕಷ್ಟೇ ಪ್ರೇಯರ್. There is no exception. There is no exception. ದೇವರು ನಿಮಗೇನು ಲಯಬಿಲಿಟಿ ಕೊಟ್ಟಿಲ್ಲ. There is no liability that you cannot do ಅಂತ ಹೇಳಿ. ದೇವರಿಗೆ ಮಾತು ಕೊಡ್ತೇವ, ಯೋಫ್ತನ ಜೀವನವನ್ನು ನಾವು ನೋಡಿಕೊಂಡಿದ್ದೇವೆ, ಹನ್ನಳ ಜೀವನವನ್ನು ನಾವು ನೋಡಿಕೊಂಡಿದ್ದೇವೆ. ಈಗ ನಮ್ಮ ಜೀವನವನ್ನು ನಾವು ನೋಡಿದ್ದೇವೆ, ನಮ್ಮ ಜೀವನವನ್ನು ನಾವು ನೋಡಿಕೊಂಡೆ. ಎಷ್ಟು ಮಾತುಗಳನ್ನ ಕೊಟ್ಟಿದ್ದೇವೆ, ಎಷ್ಟು ಮಾತುಗಳನ್ನ ಕೊಟ್ಟಿದ್ದೇವೆ. ನಿಜವಾಗ್ಲೂ ಒಂದ್ಸತಿ ನಾವು ಬುಕ್ಕಲ್ಲಿ ರೆಕಾರ್ಡ್ ಮಾಡ್ಕೊಳ್ಳೋ ಶುರು ಮಾಡಿದ್ದೇವೆ. ಒಂದು ಪೇಪರ್ ಸಾಕಾಗಲ್ಲ, ಅಷ್ಟು ಮಾತು ಕೊಟ್ಟರು ಕೊಟ್ಟಿದ್ದೇವೆ. ನಾನು 25 ವರ್ಷದ ಜೀವನದಲ್ಲಿ ಒಂದು ವೇಳೆ ದೇವರಿಗೆ ನಾನು ಮಾತು ಕೊಟ್ಟಿರುವಂತ ಲೆಕ್ಕ ಮಾಡ್ಕೊಂಡ್ರೆ ನನಗೆ ನೆನಪಿರೋದೇ ಅಷ್ಟಿರುತ್ತೆ, ನೆನಪಿಲ್ದಿರೋದು ಇನ್ನೆಷ್ಟು ಬಿದ್ದಿರುತ್ತೆ. ಅಷ್ಟನ್ನು ನೆರವೇರಿಸೋದಕ್ಕೆ ನಮ್ಮಿಂದ ಆಗುತ್ತಾ? ಅಷ್ಟನ್ನು ನೆರವೇರಿಸೋದಕ್ಕೆ ನಮ್ಮಿಂದ ಆಗಬೇಕು. ದೇವರು ಹೇಳ್ತಾರೆ ಈ ಅರಕೆಯನ್ನು ಕುರಿತು ತುಂಬಾ ಜನ ಏನಂತ ಹೇಳ್ತಾರೆ ಅಂತಂದ್ರೆ, ದೇವರಿಗೆ ಗೊತ್ತಿಲ್ದಿರ ಮಾಡ್ಬಿಟ್ಟೆ, ತಪ್ಪಾಗ್ಬಿಟ್ಟಿದೆ ಅಂತೇಳಿ. ದೇವರೇನ್ ಹೇಳ್ತಾರೆ ಗೊತ್ತಾ? ನಂಬರ್ಸ್ ಅರಣ್ಯಕಾಂಡದಲ್ಲಿ ಒಂದು ಮಾತು, ಆ ಮಾತಲ್ಲಿ ಒಂದು ವಚನದಲ್ಲಿ ದೇವರು ಹೇಳ್ತಾರೆ, ಒಂದು ವೇಳೆ ಯಾರಾದ್ರೂ ಬಂದು ನನಗೆ ಗೊತ್ತಿಲ್ಲದೆ ಪ್ರಮಾಣ ಮಾಡ್ಬಿಟ್ಟಿದ್ದೇನೆ, ನನಗೆ ಗೊತ್ತಿಲ್ಲದೆ ಹರಕೆ ಮಾಡ್ಬಿಟ್ಟಿದ್ದೇನೆ ಅಂತ ನೀನು ಅಂದ್ಕೊಂಡ್ರೆ, ನೀನೊಂದ್ ವೇಳೆ ಆ ತರ ಹೇಳಿದ್ರೆ, ದೇವ್ರೆ ನನಗೆ ಅವಾಗ ಗೊತ್ತಿರ್ಲಿಲ್ಲ, ನನಗೆ ಬುದ್ಧಿರ್ಲಿಲ್ಲ ಅಷ್ಟೊಂದು, ಆಗ ನಾನು ಹರಕೆ ಮಾಡ್ಬಿಟ್ಟಿದ್ದೇನೆ ಅಂತ ಹೇಳ್ಬಿಟ್ಟು ಒಂದ್ ವೇಳೆ ಯಾವನಾದ್ರೂ ಹೇಳಿದ್ರೆ, ನಿನಗೆ ಈಗ ಬುದ್ಧಿ ಬಂದಿದೆಯಲ್ಲ, ಹಾಗಾಗಿ ಈಗ ಬುದ್ಧಿ ಬಂದಿರೋದ್ರಿಂದ ಆಗ ನೀನು ಮಾಡಿರುವಂತ ಮಾತನ್ನು ವಿವರಿಸಿ. ಮತ್ತೆ ನಿನಗೆ ಆಗ ಬುದ್ಧಿ ಇರ್ಲಿಲ್ಲ ಅಂದ್ರೆ, ಅಷ್ಟು ಜ್ಞಾನ ಬುದ್ಧಿ ಇರ್ಲಿಲ್ಲ ಅಂತಂದ್ರೆ ಅಷ್ಟು ಜ್ಞಾನ ನನ್ನ ಹತ್ರ ಇರ್ಲಿಲ್ಲ, ಆಗ ನಾನು ಮಾತ್ಕೊಟ್ಬಿಟ್ಟಿದ್ದೇನೆ ಅಂತ ಒಂದ್ ವೇಳೆ ನೀನಂದ್ರೆ, ಅದನ್ನ ನೆರವೇರಿಸದೇ ಇರುವಂತ ಬುದ್ಧಿವಂತನಾಗಿರುವಂತ ಈಗ ನೀನು ಮಾಡಿರುವಂತದ್ದು ತಪ್ಪು, ಅದನ್ನು ಈಗ ನೆರವೇರಿಸಬೇಕು. ಹಾಗಾಗಿ ದೇವರ ಮುಂದೆ ಯಾವತ್ತಿಗೂ ಕೂಡ ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳಬಾರದು. ದೇವರಿಗಿಂತ ಹೆಚ್ಚಾದಂತ ಜ್ಞಾನವನ್ನು ನಾವು ಯಾವತ್ತೂ ತೋರಿಸಬಾರದು. ಈಸ್ ಎವ್ರಿಥಿಂಗ್. ಹಾಗಾಗಿ ಪ್ರಾಮಿಸ್ ಮಾಡೋಣ. ದೇವಸ್ಥಾನಕ್ಕೆ ಹೆಜ್ಜೆ ಇಡಬೇಕಾದ್ರೆ ನಿನ್ನ ಹೆಜ್ಜೆಯನ್ನು ಕಾದು, ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ನಿನ್ನ ಬಾಯನ್ನು ಕಾಪಾಡು. ದುಡುಕಿ ಮಾತನಾಡಬೇಡ. ದೇವರ ಸಮ್ಮುಖದಲ್ಲಿರುವಂತ ನಾವುಗಳು, ದೇವರ ಸನ್ನಿಧಾನಕ್ಕೆ ಬರುತ್ತಿರುವಂತ ನಾವುಗಳು ದುಡುಕಿ ಯಾವ ನಿರ್ಣಯವು ತೆಗೆದುಕೊಳ್ಳಬಾರದು. ಯಾವ ಪಾಸ್ಟರ್ಗೆ ನಾನು ಮಾತು ಕೊಟ್ಟೆ, ಪಾಸ್ಟರ್ಗೆಲ್ಲ ಮಾತು ಕೊಟ್ಟಿರೋ, ಹೂ ಇಸ್ ಪಾಸ್ಟರ್ ಅಂತ ಕೇಳ್ತೇನೆ. ಪಾಸ್ಟರ್ ಯಾರು? ಈಸ್ ನಥಿಂಗ್. ದೇವರೇ ಇಲ್ಲ ಅಂತಂದ್ರೆ ಪಾಸ್ಟರ್ ಯಾರು? ಇವಾಗ ನಾನು ಪಾಸ್ಟರ್ಗೆ ಮಾತು ಕೊಟ್ಟಿದ್ದೇನೆ. ನೋ ಮ್ಯಾನ್, ಪಾಸ್ಟರ್ಗೆಲ್ಲ ಮಾತು ಕೊಟ್ಟಿದ್ದೆ. ಯಾರಿಗೆ? ಪಾಸ್ಟರ್ಗೆ ಏನಂತ ಮಾತು ಕೊಟ್ಟಿದ್ದೀರಾ ಸರ್? ಏನಂತ ಮಾತು ಕೊಟ್ಟಿದ್ದೀರಾ? ದೇವರ ಸೇವೆಯಲ್ಲಿ, ದೇವರ ಕೆಲಸಕ್ಕಾಗಿ ನಾವು ಕೊಡುವಂತ ಪ್ರತಿಯೊಂದು ಮಾತು ಕೂಡ ಲೆಕ್ಕಕ್ಕೆ ಬರುವಂತದ್ದಾಗಿದೆ. ತುಂಬಾ ಜನ ಏನಂತ ಮಾತು ಕೊಡ್ತಾರೆ ಅಂತಂದ್ರೆ, ತಿಂಗಳ ನಾನು ಚರ್ಚ್ಗೆ ಈ ತರ ಕೊಟ್ಬಿಡ್ತೇನೆ ಅಂತಾರೆ. ತಿಂಗಳ ಹೇಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಕೇಳೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ತಿಂಗಳ ಕಳಿಸೋದು ಬಹಳ ಕಷ್ಟ, ತಿಂಗಳ ಅದನ್ನ ಮಾಡೋದು ಬಹಳ ಕಷ್ಟ. ಹಾಗಾಗಿ ದೇವರ ಸಮ್ಮುಖದಲ್ಲಿ, ದೇವರ ಸನ್ನಿಧಾನದಲ್ಲಿ, ದೇವರ ಮುಂದೆ ಮಾತು ಕೊಡಬೇಕಾದ್ರೆ ಬಿ ವೆರಿ ಕೇರ್ಫುಲ್. ಆಧಾರ್ ಕಾರ್ಡ್ ಅಲ್ಲಿ ನಮ್ಮ ಹೆಸರು ಹೆಚ್ಚು ಕಡಿಮೆ ಆದ್ರೆ 100 ಸತಿ ನೋಡ್ಕೊಳ್ಳಲ್ವ ನಾವು? ನಮ್ಮ ಇನ್ಷಿಯಲ್ ಮುಂದೆ ಬರುತ್ತಾ ಹಿಂದೆ ಬರುತ್ತಾ, ಒತ್ತು ಕರೆಕ್ಟ್ ಆಗಿದೆಯಾ ಇಲ್ವಾ, ಇಷ್ಟೆಲ್ಲ ನೋಡ್ಕೊಂಡ್ರೆ ಆಧಾರ್ ಕಾರ್ಡ್ ಅಲ್ಲಿ ತಪ್ಪಾಗ್ತಿರ್ಬೇಕಾದ್ರೆ, ಇಷ್ಟೆಲ್ಲ ಡೇಟ್ ಆಫ್ ಬರ್ತ್ ಚೇಂಜ್ ಮಾಡಿದ್ರು ಆಧಾರ್ ಕಾರ್ಡ್ ಅಲ್ಲಿ ತಪ್ಪಿರಬೇಕಾದ್ರೆ, ದೇವರ ಸನ್ನಿಧಾನ ಎಷ್ಟು ಬಾರಿ ನಮ್ಮನ್ನು ನಾವು ಚೆಕ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಬಾರಿ ನಮ್ಮನ್ನು ನಾವು ಚೆಕ್ ಮಾಡ್ಕೊಳ್ಳೋದು. We are not perfect. We are on the path of perfectness. No one are perfect. You are trying to be perfect. ಹಾಗಾಗಿ ದೇವರ ಮುಂದೆ ಮಾತು ಕೊಡಬೇಕಾದ್ರೆ, ದೇವರ ಮುಂದೆ ದೇವರೇ ಹರಕೆ ಮಾಡಬೇಕಾದ್ರೆ, ದೇವರ ಮುಂದೆ ದೇವರೇ ಇಂಥದನ್ನ ಮಾಡ್ತೇನೆ ಅಂತ ಹೇಳಬೇಕಾದ್ರೆ, ನಿನ್ನ ಬಾಯಿ ದೇವರ ಮುಂದೆ ತೆಗಿಬೇಕಾದ್ರೆ, ಒಂದು ಮಾತಲ್ಲಿ ಹೇಳಬೇಕಾದ್ರೆ, ಬಾಯಿ ದೇವರ ಮುಂದೆ ತೆಗಿಬೇಕಾದ್ರೆ be very careful.
ಬಿ ವೆರಿ ಕಾನ್ಶಿಯಸ್. ಬುದ್ಧಿಹೀನರಾಗಿ ದೇವರ ಮುಂದೆ ಮಾತನಾಡಬೇಕು. ದೇವರ ಮುಂದೆ ಮಾತುಕೊಟ್ಟಿದ್ದೇವ ಮಾಡಬೇಕು. ಅಟ್ ಎನಿ ಕಾಸ್ಟ್. ಹಾಗಾಗಿ ಇವತ್ತು ನಾವು ಮಾತನಾಡಿಕೊಂಡಿರುವಂಥ ಅಂಶದ ಶೀರ್ಷಿಕೆ ಪ್ರಾಮಿಸ್, ಪ್ರಮಾಣ, ಹರಕೆ, ವಾಗ್ದಾನ. ದಿ ಪ್ರಾಮಿಸ್, ದೇವರ ಮುಂದೆ ಮಾಡುವಂಥ ಪ್ರಾಮಿಸ್. ಕೈಗಳನ್ನು ಮುಚ್ಚಿ ಪ್ರಾರ್ಥನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸಿದಂಥ ನಮ್ಮ ತಂದೆಯಾದ ದೇವರೇ, ನಿಮ್ಮ ಶ್ರೇಷ್ಠವಾದ ನಾಮಕ್ಕಾಗಿ ಮತ್ತು ನಾವಂತೆ ನಿಮಗೆ ವಂದನೆಗಳನ್ನು ಸಲ್ಲಿಸಲು ನಮ್ಮ ಸನ್ನಿಧಾನದಲ್ಲಿ ನಿಮ್ಮ ಸಮ್ಮುಖದಲ್ಲಿ ಚಿಕ್ಕ ಹಿಂದಾಗಿ ನಾವು ಸೇರಿ ನಿಮ್ಮ ಶ್ರೇಷ್ಠವಾದ ಬೆಳವುಳ್ಳ ಮಾತುಗಳನ್ನು ಧ್ಯಾನಿಸುವುದಕ್ಕೆ ಸಾಯಂಕಾಲದ ವೇಳೆಯಲ್ಲಿ ನಮಗೆ ನೀವು ಕೊಟ್ಟಿರುವಂತಹ ಅವಕಾಶಕ್ಕಾಗಿ ನಿಮಗೆ ವಂದನೆ. ಈ ನಿಮ್ಮ ಮಾತುಗಳನ್ನು ನಾವು ಕೇಳಿರುವಾಗ ನೀವು ಶ್ರೇಷ್ಠವಾದದ್ದಾಗಿ ಬೆಳವುಳ್ಳದ್ದಾಗಿ ಎನಿಸಿರುವಂತಹ ಪ್ರಮಾಣವನ್ನು ಕುರಿತಾದಂಥ ವಿಷಯಗಳನ್ನು ಕೆಲವು ನಾವು ಇವತ್ತು ದಿನದಲ್ಲಿ ಧ್ಯಾನಿಸಿರುವಾಗ ಕರ್ತನೆ, ಆ ಧ್ಯಾನಿಸಿರುವಂತಹ ಮಾತುಗಳನ್ನು ನಮ್ಮ ಹೃದಯದಲ್ಲಿ ಭದ್ರ ಮಾಡಿಕೊಳ್ಳುವರಾಗಿರುವಂತೆ ನಮಗೆ ಸಹಾಯ. ಆ ಮಾತುಗಳು ಕೇವಲ ಮನುಷ್ಯರನ್ನು ಮೆಚ್ಚಿಸುವುದಕ್ಕಾಗಿ, ಮನುಷ್ಯರ ಪ್ರಗಲ್ಭಗಳಿಗಾಗಿ ನಾವು ಕೇವಲ ಆಡುವವರಾಗಿರದೆ, ನಿಮ್ಮ ಮುಂದೆ ಪ್ರಮಾಣ ಮಾಡುತ್ತಿದ್ದೇವೆ ಎನ್ನುವಂತ ಗ್ರಹಿಕೆ, ನಿಮ್ಮ ಮುಂದೆ ನಾವು ಮಾತು ಕೊಡುತ್ತಿದ್ದೇವೆ ಎನ್ನುವಂತ ತಿಳುವಳಿಕೆ ಉಳ್ಳವರಾಗಿ ಮಾತು ಕೊಡುವವರಾಗಿರುವಂತ ನಮಗೆ ಇದುವರೆಗೂ ನಮ್ಮನ್ನು ಕಾದು ಕಾಪಾಡಿ ನಡೆಸುವಂತ ನಮ್ಮ ಪ್ರೀತಿ ಕೃಪೆಗಳಿಗಾಗಿ ನಿಮಗೆ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಾದಂತ ಜ್ಞಾನ, ಇನ್ನೂ ಹೆಚ್ಚಾದಂತ ತಿಳುವಳಿಕೆ, ಇನ್ನೂ ಹೆಚ್ಚಾದಂತ ಭಕ್ತಿ, ಇನ್ನೂ ಹೆಚ್ಚಾದಂತ ನಿಮ್ಮ ವಿಷಯಗಳನ್ನು ಕುರಿತಾದಂತ ತಿಳುವಳಿಕೆಯಿಂದ ನಮ್ಮನ್ನು ತುಂಬಿಸಬೇಕೆಂಬುದಾಗಿ ಬರುತ್ತದೆ. ಈ ಲೋಕದಲ್ಲಿ ಎಲ್ಲರೂ ಕೇಳುವ ಹಾಗೆ ನಿಮ್ಮಿಂದ ನಮಗೆ ಐಶ್ವರ್ಯ, ಆಸ್ತಿ, ಅಂತಸ್ತು ನಮಗೆ ಬೇಡ. ನಿಮ್ಮಿಂದ ನಮಗೆ ಬೇಕಾಗಿರುವಂಥದ್ದು ನಿಮ್ಮ ಜ್ಞಾನ, ನಿಮ್ಮ ಸತ್ಯವೇದದಲ್ಲಿರುವಂತಹ ಶ್ರೇಷ್ಠತೆ, ನಿಮ್ಮ ಒಂದು ಪ್ರೀತಿ, ನಿಮ್ಮ ಕೃಪೆಗಳು. ಉಸಿರಿರುವ ಕೊನೆಯವರೆಗೂ ನಿಮ್ಮಲ್ಲಿ ಭಯಭಕ್ತಿಯುಳ್ಳವರಾಗಿ ಜೀವಿಸತಕ್ಕ ಆ ಭಕ್ತಿಯ ಜೀವನವನ್ನು ನಮಗೆ ದಯಪಾಲಿಸಿ. ಇದುವರೆಗೂ ನಡೆಸಿದ್ದೀರ, ಅದಕ್ಕಾಗಿ ನಮಗೆ ಒಂದು ಮುಂದೆಯೂ ನಿಮ್ಮ ಚಿತ್ತಕ್ಕೆ ತಕ್ಕಂತೆ ನಮ್ಮೆಲ್ಲರನ್ನು ನಡೆಸಿ ಬಂದಿರುವಂತೆ ಎಲ್ಲ ನಿಮ್ಮ ಮಕ್ಕಳನ್ನು ನಿಮ್ಮ ಕಡೆಗಳಿಗೆ ಒಪ್ಪಿಸಿಕೊಡ್ತೀವಿ. ಬಲಪಡಿಸಿ, ಒಳ್ಳೆ ಆರೋಗ್ಯದಿಂದ ತುಂಬಿಸಿ, ಇನ್ನೂ ಹೆಚ್ಚಾದಂಥ ಜ್ಞಾನವನ್ನು ಪರಿಶುದ್ಧ ಗ್ರಂಥದಲ್ಲಿರುವಂತಹ ಗುಣಾರ್ಥಗಳನ್ನು ತಿಳಿಯಪಡಿಸಬೇಕು ಎಂಬುದಾಗಿ ಕೇಳಿಕೊಳ್ಳಿ. ಬಾರದಿರುವಂತಹ ನಿಮ್ಮ ಮಕ್ಕಳನ್ನು ನಿಮ್ಮ ಕಡೆಗಳಿಗೆ ಒಪ್ಪಿಸಿಕೊಡ್ತೀವಿ. ಬಲಪಡಿಸಿ, ಪ್ರಗತಿಸಿ, ಒಳ್ಳೆ ಆರೋಗ್ಯವನ್ನು ನೀವು ಕುಟುಂಬಗಳಲ್ಲಿ ಶಾಂತಿ ಸಮಾಧಾನವನ್ನು ಒದಗಿಸಿ, ನಿಮ್ಮ ವಾಕ್ಯದ ಪ್ರಸನ್ನತೆ ಪ್ರತಿ ಕುಟುಂಬದಲ್ಲಿ ನೆಲೆಗೊಂಡು ಜೀವಿಸುವಂತೆ ನೀವು ಸಹಾಯ ಮಾಡುತ್ತಿರುತ್ತೀರಿ. ಸಮಸ್ತವಾದಂಥ ಮಹಿಮೆ, ಘನತೆ, ಪ್ರಭಾವಗಳನ್ನು ನಿಮ್ಮೊಬ್ಬರಿಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂಥ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯಾದ ದೇವರೇ.